ರಾಮಲಿಂಗಾರೆಡ್ಡಿ ಮತ್ತು ಸುರ್ಜೇವಾಲಾ ಭೇಟಿಯಾಗಿದ್ದಾರೆ. ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ ಇತ್ಯರ್ಥವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಕಳೆದ 45 ನಿಮಿಷಗಳಿಂದ ಸುರ್ಜೇವಾಲಾ ಅವರ ಜೊತೆಗೆ ರಾಮಲಿಂಗಾರೆಡ್ಡಿ ಮಾತಾಡ್ತಾ ಇದ್ದಾರೆ. ಸಿಎಂ ಡಿಕೆಶಿ ಭೇಟಿ ಬೆನ್ನಲ್ಲೇ ಎರಡನೇ ಬಾರಿಗೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾ ಇರುವಂತಹ ರಾಮಲಿಂಗಾರೆಡ್ಡಿ ಸುರ್ಜೇವಾಲಾ ಅವರ ಜೊತೆಗೆ ಅಂತಿಮ ಹಂತದ ಇದು ಮಾತುಕತೆ ಅಂತ ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಸಿಎಂ ಜೊತೆಗೆ ಸಮಾಲೋಚಿಸುವುದಾಗಿ ಸುರ್ಜೇವಾಲಾ ಅವರು ಹೇಳಿದ್ರು. ಅದಾದ ನಂತರ ಸಮಾಲೋಚಿಸಿ ಖಾತೆ ಬದಲು ಬಗ್ಗೆನೂ ಕೂಡ ತಿಳಿಸ್ತೀನಿ ಅಂತ ಹೇಳಿದ್ರು. ಅಥವಾ ಇದನ್ನ ಕಂಟಿನ್ಯೂ ಮಾಡಬೇಕಾ, ಬದಲು ಮಾಡಿಕೊಡ್ತೀನಾ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ರು. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುವ ನಿರೀಕ್ಷೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಕಳೆದ 45 ನಿಮಿಷಗಳಿಂದಲೂ ಕೂಡ ಸುರ್ಜೇವಾಲಾ ಅವ್ರ ಜೊತೆಗೆ ರೆಡ್ಡಿ ಮಾತಾಡ್ತಾ ಇದ್ದಾರೆ. ಸೊ ರಾಮಲಿಂಗಾರೆಡ್ಡಿ ಅವರು ಹಿಡಿದಿರುವಂತಹ ಒಂದು ಪಟ್ಟು, ನನಗೆ ಕೊಟ್ಟರೆ ಬೆಂಗಳೂರು ಖಾತೆ ಕೊಡಿ, ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನನಗೆ ಯಾವ ಖಾತೆನೂ ಬೇಡ, ನಾನು ಶಾಸಕನಾಗಿ ಮುಂದುವರಿತೀನಿ, ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಒಂದು ವೇಳೆ ಈಗ ಏನಾದರೂ ರಾಮಲಿಂಗಾರೆಡ್ಡಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ಖಾತೆ ಅವ್ರು ಕೇಳಿದರೋ ಆ ಖಾತೆಯನ್ನು ಕೊಡಲೇಬೇಕಾದಂಥ ಒಂದು ಅನಿವಾರ್ಯತೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇದೆ. ಈಗ ಸಿಎಂ ಡಿ ಕೆ ಮಾತಾಡುವಂಥ ರೀತಿಯನ್ನು ಕೂಡ ಗಮನಿಸಿದ್ರೆ ಅವ್ರಿಗೂ ಒಲವಿದೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಖಾತೆಯನ್ನು ಕೊಡಬೇಕು ಅಂತೇಳಿ. ಯಾಕಂದರೆ ಈಗಾಗಲೇ ಅವ್ರ ಹಿಂದೆ ಮಾತು ಕೊಟ್ಟಿದ್ರು, ಅದನ್ನು ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೌದು, ನಾನು ಮಾತು ಕೊಟ್ಟಿದ್ದೆ ಅವರಿಗೆ, ಆದರೆ ಹೈಕಮಾಂಡ್ ತೀರ್ಮಾನ, ಸೊ ಹಾಗಾಗಿ ಇದರಲ್ಲಿ ಬೇರೆ ಯಾರು ಹಸ್ತಕ್ಷೇಪ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಸಿಎಂ ಡಿ ಕೆ ಹೇಳಿದರು. ಬಟ್ ಒನ್ಸ್ ಅಗೇನ್ ಈಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆಗೆ ಮಾತಾಡಿ ಖಾತೆ ಬದಲಾವಣೆಯನ್ನು ಮಾಡಿಸೋ ಒಂದು ನಿಟ್ಟಿನಲ್ಲಿ ಏನಾದರೂ ಮಾತಾಡಬಹುದಾ? ಅಷ್ಟು ಈಸಿ ಇದೆಯಾ ಈಗ? ಯಾಕಂದರೆ ಆಲ್ರೆಡಿ ಹಂಚಿಕೆ ಆಗಿರುವಂಥ ಖಾತೆ ಕೃಷ್ಣ ಬೈರೇಗೌಡರಿಗೆ, ಸೊ ಅವರು ಅದನ್ನು ಬಿಟ್ಕೊಡ್ತಾರಾ? ಅವರ ಮನವೊಲಿಕೆ ಹೇಗಾಗುತ್ತೆ? ಇದೆಲ್ಲವೂ ಕೂಡ ಸಾಕಷ್ಟು ಒಂದು ಜಟಿಲವಾಗಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ನಾವು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ ಮಾತಾಡೋಣ. ಸುನಿಲ್, ಈಗ ಸದ್ಯಕ್ಕೆ ಯಾವ ಥರದ ಲಕ್ಷಣಗಳು ಕಾಣಿಸ್ತಾ ಇವೆ? ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗತ್ತಾ? ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ನೆನೆ ಪೂರ್ತಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಇವತ್ತು ಅಟ್ಲೀಸ್ಟ್ ಮಾತಿಗೆ ಸಿಕ್ಕಿದ್ದಾರೆ. ಏನು ಮಾತುಕತೆ ಆಗ್ತಾ ಇದೆ? ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡ್ತಾರಾ ಅಥವಾ ಅವ್ರಿಗೆ ಬೇಕಾಗಿರುವಂಥ ಖಾತೆ ಅವರಿಗೆ ಸಿಗುತ್ತಾ? ಏನು ನಡೀತಾ ಇದೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ? ರೆಹಮಾನ್, ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ ಇನ್ನೂ ಕೂಡ ಮುಗಿದಿಲ್ಲ, ಇನ್ನೂ ಕೂಡ ಮುಂದುವರೆದಿದೆ. ಈಗಾಗಲೇ ನಿರಂತರವಾಗಿ ಹೈಕಮಾಂಡ್ ನಾಯಕರು, ಸಿಎಂ ಮತ್ತೆ ಸೇರಿದಂತೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯ ಕಸರತ್ತು ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗೆ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಸುಮಾರು 25-30 ನಿಮಿಷಗಳ ಕಾಲ ಚರ್ಚೆ ನಡೆಸಿ ಹೋದ್ರು. ಆ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಕೂಡ ಅವರಿಗೆ ಹೈಕಮಾಂಡ್ ನಾಯಕರ ಜೊತೆ ಮತ್ತೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ನಾನು ಮಾತನಾಡಿ ಒಂದು ಅಂತಿಮವಾದ ನಿರ್ಧಾರವನ್ನ ಪ್ರಕಟ ಮಾಡಿದೆ, ಅದು ನಿಮ್ಮ ಪೂರಕವಾಗಿರುತ್ತೆ ಅಂತ ಹೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆ ಭರವಸೆ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದಂತ ರಾಮಲಿಂಗಾರೆಡ್ಡಿ ಅವರು ಸಂಜೆ ಒಳಗಾಗಲಿ ಎಲ್ಲ ಗೊಂದಲವು ಬಗೆಹರಿಯುತ್ತೆ, ಆದ್ರೆ ನಾನು ಯಾವುದೇ ರೀತಿಯ ಖಾತೆ ಆಕಾಂಕ್ಷಿ ಆಗಿರಲಿಲ್ಲ, ಆದ್ರೆ ನಿಮಗೆ ಇದೇ ಖಾತೆಯನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಈ ತರ ಮಾಡಿದ್ ನನಗೆ ಬೇಸರ ಇದೆ ಅಂತೇಳಿ ಮತ್ತೆ ಆ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ರು. ಇದಾದ ಬೆನ್ನಲ್ಲೇ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಿ ತೆರಳಿದ್ದಾರೆ. ಅದಾದ ನಂತರದಲ್ಲಿ ಈಗಾಗಲೇ ಮತ್ತೆ ಎರಡನೇ ಬಾರಿ ಸುರ್ಜೇವಾಲಾ ಅವರ ಭೇಟಿಗೆ ರಾಮಲಿಂಗಾರೆಡ್ಡಿ ಬಂದಿದ್ದಾರೆ. ಕಳೆದ 45 ನಿಮಿಷಗಳಿಂದ ಖಾಸಗಿ ಹೋಟೆಲ್ನಲ್ಲಿ ರಾಮಲಿಂಗಾರೆಡ್ಡಿ ಸುರ್ಜೇವಾಲಾ ಸಮಾಲೋಚನೆ ನಡೆಸಿದ್ದಾರೆ. ಈ ಒಂದು ಬೆಳವಣಿಗೆ ಒಂದು ವಿಚಾರವನ್ನ ನೋಡ್ತಾ ಇದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುವ ನಿರೀಕ್ಷೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ. ಇದೇ ವಿಚಾರವಾಗಿ ಈಗಾಗಲೇ ಜಟಾಪಟಿ ಕೂಡ ಜೋರಾಗಿದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ತಾ ಇದ್ದಂತ ನಾಯಕರಿಗೆ ಈಗ ರಾಮಲಿಂಗಾರೆಡ್ಡಿ ಅವರ ಒಂದು ಅಸಮಾಧಾನ ಇದೆ, ಅದು ಪಕ್ಷದ ಬೇರೆ ಬೇರೆ ಕಡೆ ಆವರಿಸಿಕೊಳ್ಳುತ್ತೆ, ಅದಕ್ಕೆ ಆದಷ್ಟು ಬೇಗ ಬ್ರೇಕ್ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರಮುಖವಾಗಿ ಒಂದು ಪ್ರಹಸನ ಬಗೆಹರಿಸಲಿಕ್ಕೆ ಕಸರತ್ತು ಕೂಡ ನಡೀತಾ ಇದೆ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರು ನಾವು ಈ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಜಿಬಿಎ ಚುನಾವಣೆ ದೃಷ್ಟಿಯಲ್ಲೂ ಕೂಡ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಕೇವಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲ, ಬೇರೆ ದೊಡ್ಡ ಮಟ್ಟದ ಸಮಸ್ಯೆಗಳು ಕೂಡ ಆಗುತ್ತೆ. ಬೆಂಗಳೂರಿನ ಮಟ್ಟಿಗೆ ದೊಡ್ಡ ರೀತಿಯಾದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ತಕ್ಷಣ ಬಗೆಹರಿಸಬೇಕು ಅಂತ ಒಂದ್ ಕಡೆ ಶಾಸಕರು, ಸಚಿವರು ಒತ್ತಾಯವೂ ಕೂಡ ಇದೆ. ಇದನ್ನ ಬೆನ್ನಲ್ಲಿ ಈಗಾಗಲೇ ಸುರ್ಜೇವಾಲಾ ಅವರಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆಯಲ್ಲಿ ನೋಡ್ತಾ ಇದ್ರೆ ಈ ಒಂದು ಬೆಂಗಳೂರು ಖಾತೆ ರಾಮಲಿಂಗಾರೆಡ್ಡಿ ಅವರಿಗೆ ಸಿಗುವಂತ ವಿಶ್ವಾಸವೂ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಅಂತಿಮವಾದ ನಿರ್ಧಾರ ಕೂಡ ಪ್ರಕಟವಾಗಿಲ್ಲ. ಸುರ್ಜೇವಾಲಾ ಅವರ ಭೇಟಿ ಬಳಿಕ ರಾಮಲಿಂಗಾರೆಡ್ಡಿ ಅವರು ಅಂತಿಮವಾದ ನಿರ್ಧಾರವನ್ನು ಕೂಡ ಪ್ರಕಟ ಮಾಡ್ತಾರೆ. ಯಾಕೆಂದ್ರೆ ಸಿಎಂ ಮತ್ತೆ ಸುರ್ಜೇವಾಲಾ ಅವರ ಮೀಟಿಂಗ್ ನಂತರದಲ್ಲಿ ನನಗೆ ಕರೆ ಬರುತ್ತೆ, ಆಗ ನಂತರ ನೇರವಾಗಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಿ ಅವರು. ಈಗಾಗಲೇ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಅವ್ರ ಜೊತೆ ಒಂದಷ್ಟು ರಾಜೀನಾಮೆಯನ್ನು ವಾಪಸ್ ಪಡಿಸುವಂತ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮ ನಿರ್ಧಾರವನ್ನ ಸುರ್ಜೇವಾಲಾ ಅವರ ಭೇಟಿ ಬಳಿಕ ರಾಮಲಿಂಗಾರೆಡ್ಡಿ ಅವರು ತಿಳಿಸ್ತಾರೆ. ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ಪ್ರಕಟವಾಗಿಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ಪಕ್ಷವಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್
ಈಗ ಒಂದು ಬಾರಿ ಘೋಷಣೆ ಮಾಡಿದಂಥ ಖಾತೆಯನ್ನ ಮತ್ತೆ ಬದಲು ಮಾಡಿದ್ರೆ ಬೇರೆ ರೀತಿಯಾದ ಹಿನ್ನಡೆ ಆಗುತ್ತೆ, ಬೇರೆ ರೀತಿಯಾದ ಸಂದೇಶ ಹೋಗುತ್ತೆ, ಇದೇ ರೀತಿಯಾದ ಬೆಳವಣಿಗೆ ಮತ್ತೆ ಬೇರೆಯವರು ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಮುಂದುವರಿಸುವಾಗಿ ಮನವೊಲಿಕೆ ಮಾಡಿ ಹೆಚ್ಚುವರಿ ಖಾತೆ ಇಲ್ಲ ಬದಲಿ ಖಾತೆಯನ್ನು ಏನಾದರೂ ಕೊಡ್ತಾರಾ, ಈ ರೀತಿಯಾದ ಮನವೊಲಿಕೆಯ ಪ್ರಯತ್ನಗಳು ಕೂಡ ಈಗ ದೊಡ್ಡ ಮಟ್ಟಿಗೆ ನಡೆದಿದೆ. ಅದಕ್ಕೆ ಪೂರಕವಾದಂತೆ ನಿನ್ನೆ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ತಡರಾತ್ರಿವರೆಗೂ ಕೂಡ ಮಾತುಕತೆ ನಡೆಸಿದ್ರೆ, ಆದರೂ ಕೂಡ ಆ ಒಂದು ಮನವೊಲಿಕೆ ಪೂರ್ಣವಾಗಿರಲಿಲ್ಲ. ಅದಾದ ನಂತರದಲ್ಲಿ ಸುರ್ಜೇವಾಲಾ ಅವರು ಎಂಟ್ರಿ ಆಗಿ ಈಗ ಅವ್ರನ್ನ ಮನವೊಲಿಕೆಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ, ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ರೇಮ, ಇವತ್ತು ಸಂಜೆ ಒಳಗಾಗಿ ಒಂದು ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನಕ್ಕೆ ಅಂತಿಮವಾದ ಮುದ್ರೆಯನ್ನ ಹೈಕಮಾಂಡ್ ನಾಯಕರು ಒತ್ತುವಂತ ಸಾಧ್ಯತೆ ಇದೆ, ಬಗೆಹರಿಸುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು ರೇಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್. ಒಟ್ಟಿನಲ್ಲಿ ಇನ್ನೂ ಕೂಡ ಆ ಒಂದು ಪ್ರಹಸನ ಮುಂದುವರೆದೇ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ನಾವಂತೂ ಅಂಗೀಕರಿಸಲ್ಲ ಅನ್ನುವಂಥದ್ದನ್ನು ಅವರು ಕೂಡ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂಥ CM ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟರು. ನಾನಂತೂ ಇನ್ನೂ ಅದನ್ನು ಅಂಗೀಕರಿಸಿಲ್ಲ ಅಥವಾ ಮುಂದೆನೂ ಕೂಡ ಅದನ್ನು ಅಂಗೀಕರಿಸೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಅವರು ನನ್ನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ರಾಜೀನಾಮೆ ಪತ್ರವನ್ನು ವಾಟ್ಸಾಪ್ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರ ಜೊತೆ ನಾನು ಕೂಡ ಮಾತನಾಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡೋದಿಲ್ಲ ಅಂತ ಅವ್ರಿಗೂ ಕೂಡ ಹೇಳಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ವಿಧಾನಸೌಧದಲ್ಲಿ CM DK ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, నేను ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಮಾತಾಡಿದ್ದೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ ಔಟ್ ಮಾಡ್ತೀವಿ. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, నేను ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಮಾತಾಡಿದ್ದೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ ಔಟ್ ಮಾಡ್ತೀವಿ.